ಈಗ ಬಹುಶಃ ಈ ಒಂದು ಕಳೆದ ಒಂದು 25-30 ವರ್ಷಗಳ ರಾಜಕೀಯದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪ್ರಣಾಳಿಕೆಯಲ್ಲಿ ಇಂಥದನ್ನು ಮಾಡ್ತೇನೆ ಅಥವಾ ಚುನಾವಣಾ ಭಾಷಣ ಇಂಥದನ್ನು ಮಾಡ್ತೇನೆ ಅಂತ ಹೇಳಿ ಮಾಡಿರೋದು ತುಂಬ ಕಡಿಮೆ. ಈಗ 15 ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕಿಬಿಡ್ತೇನೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಬಿಡ್ತೇನೆ ಅಂತ ಹೇಳೋದು ಬೇರೆ, ಮಾಡೋದು ಬೇರೆ. ಸಿದ್ದರಾಮಯ್ಯ ಮತ್ತು ಅವರ ಕಾಂಗ್ರೆಸ್ ನಾಯಕರುಗಳು ಡಿ ಕೆ ಶಿವಕುಮಾರ್ ಇತ್ಯಾದಿಗಳು ಗ್ಯಾರಂಟಿ ಕೊಟ್ಟರು. ಆ ಗ್ಯಾರಂಟಿ ಅನುಷ್ಠಾನ ಮಾಡಿದ್ರು. ಅದರಲ್ಲಿ ಗ್ಯಾಪ್ ಇದೆ, ಅದನ್ನು ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಅದು ಬೇರೆ ವಿಚಾರ. ನೀವು 5 ಗ್ಯಾರಂಟಿಗಳನ್ನ ಕೊಟ್ಟು ಅದರಲ್ಲಿ 3 ಮಾಡಿದ್ರು ಕೂಡ, 3 ಅನುಷ್ಠಾನಗೊಳಿಸಿದ್ರು ಕೂಡ ಈ ಕಾಲಮಾನದಲ್ಲಿ ಅದು ಒಳ್ಳೆಯ ಸಾಧನೆಯೇ. ಯಾಕಂದ್ರೆ ನಿಮ್ಮ ಕಂಪ್ಯಾರಿಸನ್ ನೋಡಿದ್ರೆ ಬೇರೆ ಏನು ಜೀರೋ ಇದೆ ಬೇರೆಯವ್ರದ್ದು. ಆದರೆ ಇದು ಪ್ಲಸ್ ಆಯಿತು. ಮೈನಸ್ ಏನು ಹೇಳಿದ್ರಿ ನೀವು ಭಾಷಣ ಮಾಡುವಾಗ? ಹೋದಲ್ಲಿ ಬಂದಲ್ಲಿ ಕಾಕಾ ಸಾಹೇಬ್ ನಿನಗೂ ಫ್ರೀ, ಅಣ್ಣಾ ಸಾಹೇಬ್ ನಿನಗೂ ಫ್ರೀ, ಎಲ್ರಿಗೂ ಫ್ರೀ. ಈ ರಾಜ್ಯದ ತೆರಿಗೆದಾರನ ಮೇಲೆ, ಈ ರಾಜ್ಯದ ಆಯವ್ಯಯದ ಮೇಲೆ ಏನು ಹೆಚ್ಚುವರಿ ಹೊರೆ ಆಗದಂತೆ ನಾನಿದನ್ನು ಅನುಷ್ಠಾನಗೊಳಿಸ್ತೇನೆ ಅಂತ ಹೇಳಿದ್ರಿ. ಆದರೆ ಹಂಗಾಯ್ತಾ? ಪ್ರತಿಯೊಂದರ ಮೇಲೂ ಟ್ಯಾಕ್ಸ್ ಹಾಕಿದ್ರಿ. ನೀರೊಂದು ಬಿಟ್ಟಿದ್ದೀರಿ ಅನಿಸುತ್ತೆ ನನಗೆ, ನೀರೊಂದು ಬಿಟ್ಟಿದ್ದೀರಿ. ನೀರು ವಾಟರ್ ಬಿಲ್ BWS ಅದು ಕೂಡ ಜಾಸ್ತಿ ಆಗಿದೆ. ಈಗ ಪ್ರತಿಯೊಂದರ ಮೇಲೆ ಹೆಚ್ಚುವರಿ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಯಿತು, ಹಾಲು ಎಲ್ಲವೂ, ಪೆಟ್ರೋಲಿಯಂ ಇಂಧನದ ಮೇಲೆ ಸೆಸ್ ಹಾಕಿದ್ರಿ. ಕೇಂದ್ರವನ್ನು ಟೀಕೆ ಮಾಡೋದು ಓಕೆ, ಆದರೆ ನೀವು ಅದನ್ನೇ ಮಾಡಬಾರ್ದಲ್ಲ. ಕೇಂದ್ರ ಸರ್ಕಾರ ಮಾಡಿದ್ರೆ ನೀವು ಅದನ್ನೇ ಮಾಡೋದಾ? ಒಟ್ಟಾರೆಯಾಗಿ ಜನಸಾಮಾನ್ಯನ ಬದುಕನ್ನು ದುಸ್ತರಗೊಳಿಸಿ ಅದಕ್ಕೊಂದು ಗ್ಯಾರಂಟಿ ಅನ್ನೋ ಒಂದು ಕ್ಯಾರೆಟ್ ಕೊಟ್ಟರೆ ಅದಕ್ಕೆ ಅರ್ಥ ಇರೋದಿಲ್ಲ. ಗ್ಯಾರಂಟಿ ಹ್ಯಾಸ್ ಲಾಸ್ಟ್ ಇಟ್ಸ್ ಮೀನಿಂಗ್. ಯಾಕಂದ್ರೆ ಜನರಲ್ ವೆಲ್ಫೇರ್ ಸ್ಕೀಮ್ ಅದು. ಜನರಲ್ ವೆಲ್ ಬೀಯಿಂಗ್ಗೆ ಅಫೆಕ್ಟ್ ಆಗೋದು ಯುವರ್ ಫುಡ್ ಬಾಸ್ಕೆಟ್. ಆ ಫುಡ್ ಬಾಸ್ಕೆಟಲ್ಲಿ ಏನು ಬರ್ತದೆ ಪ್ರತಿದಿನ ಒಬ್ಬ ಮನುಷ್ಯನ ಒಂದು ಕುಟುಂಬಕ್ಕೆ, ಅದರಲ್ಲಿ ಪ್ರತಿಯೊಂದು ದುಬಾರಿಯಾಗೇ ಬರ್ತಿದೆ. ಈಗ ಅಲ್ಲಿ ದುಡ್ಡು ತಗೊಂಡು ಇಲ್ಲಿ ಕೊಟ್ಟರೆ ಅದು ಮಹಾನ್ ಸಾಧನೆ ಅಲ್ಲ, ಮೊಟ್ಟ ಮೊದಲ ಫೇಲ್ಯೂರ್ ಅದು. ಬಜೆಟ್ರಿ ಬರ್ಡನ್ ಹೆಚ್ಚಾಗಿದೆ. ನಾಟ್ ಓನ್ಲಿ ಹೆಚ್ಚಾಗಿದೆ ಅಲ್ಲ, ದೇರ್ ಇಸ್ ಆಲ್ಸೋ ಬಜೆಟ್ರಿ ಮಿಸ್ಮ್ಯಾನೇಜ್ಮೆಂಟ್. ಯಾಕೆ ಅಂದರೆ ನೀವು SC ST ಇತ್ಯಾದಿಗಳ ಒಂದು ಮೀಸಲು ಹಣವನ್ನು ಇದಕ್ಕೆ ಡೈವರ್ಟ್ ಮಾಡ್ತೀರಿ. ಇಟ್ಸ್ ಬಜೆಟ್ರಿ ಮಿಸ್ಮ್ಯಾನೇಜ್ಮೆಂಟ್. ಸಿದ್ದರಾಮಯ್ಯನಂಥ ಒಬ್ಬ ಆರ್ಥಿಕ ವಲಯದಲ್ಲಿ ಅನುಭವ ಇರುವಂಥ ಒಬ್ಬ ರಾಜಕಾರಣಿ ಯಾವ ಆತ್ಮವಿಶ್ವಾಸದಿಂದ ಹೇಳಿದ್ರಲ್ಲ, ಹೆಚ್ಚುವರಿ ಹೊರೆ ಆಗದೆ ಮಾಡ್ತೇನೆ, ಮಾಡಿಲ್ಲ. ಅದು ನಂಬರ್ 1 ಬಿಗ್ ಫೇಲ್ಯೂರ್. ನಂಬರ್ 2, ಯಾವ 40% ಒಂದು ಸ್ಪೇಸ್ EM ಅಂತ ಒಂದು ಕ್ಯಾಂಪೇನ್ ಮಾಡಿಕೊಂಡು ಸರ್ಕಾರಕ್ಕೆ ಬಂದರೆ ಅದೇ 40% ಹೋಗಿ ಇವತ್ತು 60% ಆಗಿದೆ ಅಂತ ಅದೇ ಗುತ್ತಿಗೆದಾರರು ಹೇಳ್ತಿದ್ದಾರೆ. ಅವರೇ ಈಗ ನಾವು ಬಿಲ್ ಬರ್ತಾ ಇಲ್ಲ, ಬಿಲ್ ಪೆಂಡಿಂಗ್ ಇದೆ, ಬ್ಯಾಕ್ಲಾಗ್ ಇದೆ, ಅವರೇ ಮತ್ತೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಮತ್ತು ಬಿಲ್ ಬ್ಯಾಕ್ಲಾಗ್ ಇರೋದು ನಿಜಾನೇ, ಬಿಲ್ ಯಾವುದು ಕ್ಲಿಯರ್ ಆಗಿಲ್ಲ. ಒಂದು ಮಟ್ಟದಲ್ಲಿ ನೀವೇನು ಹೇಳ್ತೀರಿ, ಅದ್ರ ಜೊತೆಗೆ 3ನೇ ಫೇಲ್ಯೂರು ಅಭಿವೃದ್ಧಿ ಶೂನ್ಯ. ಅಂದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ. ರಸ್ತೆ ಬೇಕಾ, ಅಕ್ಕಿ ಬೇಕಾ? ರಸ್ತೆ ಇಲ್ಲದೆ ಎಲ್ಲಿ ಹೋಗ್ತೀರಾ? ಅಕ್ಕಿ ತರಕ್ಕೆ ಭತ್ತ ಗದ್ದೆಗೆ ಹೋಗ್ತೀರಾ? ಅಂಗಡಿ ಹೋಗ್ತೀರಾ? ಆರ್ಥಿಕ ಸಲಹೆಗಾರರು ನಮ್ಮ ಆಪ್ಷನ್ ಕೊಡಬಾರ್ದು. ಯಾಕಂದ್ರೆ ಎರಡು ಮಾಡೋದು ಕೆಲಸ ಸರ್ಕಾರ. ಮಾತಾಡಿದ್ರಿ ನೀವೆಲ್ಲ. ಈಗ ದರ್ಶನ್ ಅವ್ರ ಟೈಮ್. ಎಸ್ ದರ್ಶನ್, ಪ್ರಶ್ನೆ ಇದೆಯಾ ಮೇಡಮ್? ಸಾಕಷ್ಟು ಇದೆ, ಎಲ್ಲಾ ಪ್ರಶ್ನೆಗಳು ತಾವು ನೋಟ್ ಮಾಡ್ಕೊಂಡಿದ್ದೀರಲ್ಲ ಮೇಡಮ್. ಈಗ ಇವರು ಯಾವುದು ಜನತಾ ದರ್ಶನ ಅನ್ನುವಂಥ ವಿಚಾರ ಹೇಳಿದರು ಮೇಡಮ್. ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಆ ಭಾಗದ ಶಾಸಕರನ್ನ ಕೂರಿಸ್ಕೊಂಡು ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂಥ ಕಾರ್ಯಕ್ರಮ ಮಾಡಿ ಜನರಿಗೆ ಪರಿಹಾರ ಕೊಡುವಂತ ಇಲ್ಲ ಮಾಡಿದ್ರು. ವಿಶ್ವನಾಥ್ ಅವರು ಇದ್ರು ಅಥವಾ ಸತೀಶ್ ರೆಡ್ಡಿ ಅವರು ಇದ್ರು. ಅದಾದ್ಮೇಲೆ ಸಿದ್ದರಾಮಯ್ಯನವರು ಸಮೇತ ಜನತಾ ದರ್ಶನ ಮೈಸೂರಲ್ಲೂ ಮಾಡಿದ್ರು, ಇಲ್ಲಿ ಬೆಂಗಳೂರಿನಲ್ಲೂ ಮಾಡ್ತಾ ಇರ್ತಾರೆ. ಕೃಷ್ಣ ಬೈರೇಗೌಡರು ಮೊನ್ನೆ ಕಳೆದ ತಿಂಗಳು 11 ರಾತ್ರಿ ತನಕ ಹಾಸನದಲ್ಲಿ ಮಾಡಿದ್ದಾರೆ. ದಿನೇಶ್ ಗುಂಡೂರಾಯರು ಮಾಡಿದ್ದಾರೆ. ಇದು ಅವರಿಗೆ ಒಂದು ಉತ್ತರ ಮೇಡಮ್. ಇನ್ನೊಂದು ಆಸ್ಪತ್ರೆ ಅಂತ ಕೇಳಿದ್ರು, ಆಸ್ಪತ್ರೆ ಎಲ್ಲಾದರೂ ಕಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಮೇಡಮ್, ನಾವು ಗದಗದಲ್ಲಿ 450 ಬೆಡ್ಡಿನ ಆಸ್ಪತ್ರೆ ಕಟ್ಟಿದ್ದೀವಿ, ಉದ್ಘಾಟನೆ ಆಗಿರೋದು. ಬೆಳಗಾವಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿದ್ದೀವಿ, ಉದ್ಘಾಟನೆ ಆಗಿರೋದು. ಅಲ್ಲ, ನಂಗೆ ಗೊತ್ತು ನಿಮ್ಮ ಕ್ಷೇತ್ರಕ್ಕೆ 100ಕ್ಕೆ 100 ಉತ್ತರ ಕನ್ನಡಕ್ಕೆ ಖಂಡಿತವಾಗ್ಲೂ ನಮ್ಮ ರಾಜ್ಯ ಸರ್ಕಾರ ಒಂದು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಕಟ್ಕೊಡುವಂತ ಕೆಲಸ 100ಕ್ಕೆ 100 ಮಾಡ್ತಾರೆ ಅನ್ನುವಂಥ ಭರವಸೆ ಇಷ್ಟು ಹೇಳ್ತಾ ಇದ್ದೀನಿ ಮೇಡಮ್. ಹಾಗೇನೆ ನಿಜ ಹೇಳ್ತೀನಿ ಸರ್, ನಾನು ಕಮಿಟ್ ಆಗ್ತೀನಿ. ಹಾಗೇನಾದ್ರೂ ಆದ್ರೆ ಈ ಸರಿ ಬಜೆಟ್ ಅಲ್ಲಿ ಡೆಫಿನೆಟ್ಲಿ ನಾವು RV ದೇಶಪಾಂಡೆ ಅವ್ರಿಗೆ ಖುದ್ದು ನಾನೇ ಹೋಗಿ ಹಾರ ಹಾಕಿ ಸನ್ಮಾನ ಮಾಡಿ ಬರ್ತೀನಿ ಸರ್. ನಿಮ್ಮ ಮಾತಿಗೆ ಒಂದು ಗೌರವ ಎಷ್ಟು ಅಂತ ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ಮೇಡಮ್. ಹೆಣ್ಮಕ್ಳದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ನಾನು ಬರುವಾಗ ಮಧು ಬಂಗಾರಪ್ಪ ಅವರ ಕಚೇರಿಗೂ ಫೋನ್ ಮಾಡಿದ್ದೆ, ಮತ್ತೆ ದಿನೇಶ್ ಗುಂಡೂರಾಯರ ಕಚೇರಿಗೂ ಫೋನ್ ಮಾಡಿದ್ದೆ. ಟೆಂಡರ್ ಆಗ್ಬೇಕಂತ ಈ ಸರಿ ಕಳೆದ ವರ್ಷ ಕೊಟ್ಟಿದ್ದಾರೆ. ಬಿಕಾಸ್ ಅದಾಗಲಿಲ್ಲ ಅಂದರೆ ನಾನೇ ಲೆಟ್ರ್ ತಗೊಂಡೋಗಿ ಕೊಡೋನು ನಿಮ್ಮ ಹೆಸರು ಹೇಳ್ಬಿಟ್ಟು ಮೇಡಮ್. ನೀವು ಮೊನ್ನೆ ಪ್ರಶ್ನೆ ಕೇಳಿದ್ರಿ. ಐ ಟೇಕ್ ಎವ್ರಿಥಿಂಗ್ ವೆರಿ ಸೀರಿಯಸ್ಲಿ ಮೇಡಮ್. ವಿರಾಜಪೇಟೆನಲ್ಲಿ 400 ಬೆಡ್ಡಿನ ಹಾಸ್ಪಿಟಲ್ ಆಗಿದೆ, ಮೊಳಕಾಲ್ಮೂರಲ್ಲಿ 400 ಬೆಡ್ಡಿನ ಹಾಸ್ಪಿಟಲ್ ಆಗಿದೆ. ಇನ್ನೂ ಹೇಳ್ತಾ ಹೋದ್ರೆ
ಪಟ್ಟಿ ಉದ್ದ ಇದೆ, ಅದಿರಲಿ ಮೇಡಮ್. ನೀರಾವರಿಗೆ ಸಂಚಾರಿ ಕಾವೇರಿ ಅಂತೇಳಿ ಕಳೆದ ಸಮಯದಲ್ಲಿ ನಿಮ್ಮ ಚಾನಲ್ನಲ್ಲೇ ಟ್ಯಾಂಕರ್ದೊಂದು ದಂಧೆ ಅನ್ನುವಂಥ ಸುದ್ದಿನೇ ಆಗಿತ್ತು. ಈ ವರ್ಷ ಆ ಸುದ್ದಿ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ರಾಜ್ಯ ಸರ್ಕಾರನೇ ಮನೆ ಬಾಗಿಲಿಗೆ ಟ್ಯಾಂಕರ್ ಕಳಿಸುವಂಥ ಸಂಚಾರಿ ಕಾವೇರಿ ಅನ್ನುವಂಥ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿಗೆ ಕುಡಿಯೋ ನೀರಿಗೆ 5,550 ಕೋಟಿನಲ್ಲಿ ಒಟ್ಟು 110 ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಹರಿಸುವ ಕೆಲಸವನ್ನು ನಾವು ಮಾಡಿ ಬಂದು ಕೂತಿದ್ದೀವಿ ಮೇಡಮ್. ಬಾದಾಮಿನಲ್ಲಿ ಒಟ್ಟು 1,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಕಾಮಗಾರಿ ಮುಗಿದಿದೆ. ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು 169 ಕೆರೆಗಳನ್ನ ತುಂಬಿಸುವಂಥ ಕಾರ್ಯ, ಕೊರಟಗೆರೆಯಲ್ಲಿ 62 ಕೆರೆಗಳನ್ನ ತುಂಬಿಸುವಂಥ ಕಾರ್ಯ, ಎಂಡ್ರಾಮಿನಲ್ಲಿ ಒಟ್ಟು 857 ಕೋಟಿ ರೂಪಾಯಿನಲ್ಲಿ 89 ಕೆರೆಗಳನ್ನ ತುಂಬಿಸುವಂಥ ಕಾರ್ಯ. ಹೀಗೆ ನೀರಾವರಿ ಹೇಳಬೇಕಾದ್ರೂ ತುಂಬ ಯೋಜನೆಗಳು, ಉದಾಹರಣೆ ಬೀದರ್ ಮತ್ತು ಕಲಬುರಗಿ 9,000 ಕೋಟಿ ನೀರಾವರಿ ಯೋಜನೆಗೆ ನಾವು ಮಾಡ್ತಾ ಇದ್ದೀವಿ ಮೇಡಮ್. ಹಾಗೇನೆ ಈಗ ಉದ್ಯೋಗದ ಬಗ್ಗೆ ನೀವು ಕೇಳಿದ್ರಿ ಮೇಡಮ್. ಉದ್ಯೋಗದ ವಿಚಾರವಾಗಿ ನಾವು ಪೌರ ಕಾರ್ಮಿಕರನ್ನ ಒಟ್ಟು 12,562 ಜನರನ್ನ ದಯವಿಟ್ಟು ಅದನ್ನ ಬಿಡಿ. ಅದ್ರ ಜೊತೆಗೆ ತಡೆ ಹಿಡಿದಿದ್ದೀರಿ ಮೀಸಲಾತಿ ವಿಚಾರನ ಮುಂದಿಟ್ಕೊಂಡು. ದಟ್ಸ್ ನಾಟ್ ಫೇರ್. ಯಾಕೆಂದ್ರೆ ಬಹಳಷ್ಟು ಜನ ನೀವು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರಾ, ಮೊನ್ನೆ ಎಲ್ಲ ಓದ್ದಂಗಾಯ್ತು, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರಿ. ಬಟ್ ದಟ್ ಈಸ್ ಆಲ್ಸೋ ವೆರಿ ಅನ್ಫೇರ್. ಬಿಕಾಸ್ ಯಾಕೆ ಅಂತಂದ್ರೆ ಬಹಳಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಎಷ್ಟೋ ಕಷ್ಟಪಟ್ಟು ಮನೆಗೆ ಹೋಗ್ಲಾರ್ದಂಗೆ ಹಾಸ್ಟೆಲ್ ಅಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡಿ ಕಾಯ್ತಾ ಇದ್ದಾರೆ. ಒಂದ್ ನಿಮಿಷ, ಮನೇಲಿ ದುಡ್ಡು ಕೇಳಂಗಿಲ್ಲ, ವಯಸ್ಸು ಮಿತಿ ಮೀರಿದೆ, ಮನೇಲಿ ದುಡ್ಡು ಕೇಳಂಗಿಲ್ಲ, ಈ ಕಡೆ ನೇಮಕಾತಿಗಳು ಆಗ್ತಾ ಇಲ್ಲ, ಬದುಕಂಗಿಲ್ಲ, ಹೋಗಂಗಿಲ್ಲ, ಈ ತರದ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ನೀವು ಇಷ್ಟು ವರ್ಷ ಅವರನ್ನ ಸುಮ್ಮನೆ ಬಿಟ್ಟಿದ್ದು ಘೋರ ಅಪರಾಧ ಸರ್. ನಾನು ಹೇಳ್ತಾ ಇದ್ದೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಈಗ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ಕೂಡ ಮೀಸಲಾತಿ 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 ಅನ್ಕೊಂಡು ನೀವು ಕಾಲ ದೂಡ್ತಾ ಇದ್ದೀರಾ. ದಟ್ಸ್ ನಾಟ್ ಫೇರ್ ಅಟ್ ಆಲ್. ದಯವಿಟ್ಟು ಹಂಗ್ ಮಾಡಬೇಡಿ. ನಾಳೆ ಏನಾದ್ರೂ ಆ ಮಕ್ಕಳು ಏನಾದ್ರೂ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ? ಮಕ್ಕಳಲ್ಲ ಅವರು, ಈಗಾಗಲೇ ಯುವಕರು ಮದುವೆನೂ ಆಗ್ತಾ ಇಲ್ಲ, ಹೆಣ್ಣು ಕೊಡ್ತಿಲ್ಲ ಅವ್ರಿಗೆ, ತುಂಬಾ ಕನ್ಸಿಟ್ಕೊಂಡು ಅವ್ರು ಕಾಯ್ತಾ ಇದ್ದಾರೆ ನನ್ಗೆ ನೇಮಕಾತಿ ಆಗುತ್ತೆ ಅಂತ, ಹೆಣ್ಣು ಕೊಡ್ತಾ ಇಲ್ಲ, ಮನೆಯಲ್ಲಿ ತಂದೆ ತಾಯಿಗಳು ಮರ್ಯಾದೆ ಕೊಡ್ತಾ ಇಲ್ಲ, ಸಮಾಜದಲ್ಲಿ ಇವನೊಬ್ಬ ವೇಸ್ಟ್ ಅನ್ನೋ ಥರದಲ್ಲಿ ನೋಡ್ತಾ ಇದ್ದಾರೆ. ಅವ್ರ ಕಷ್ಟ ಯಾರಿಗೆ ಹೇಳೋಣ? ಈ ರಾಜ್ಯದ ಯುವಕರ ಕಷ್ಟ ಕೇಳುವಂತಹ ಸಾವಧಾನ ಮತ್ತು ಕಿವಿ ಈ ರಾಜ್ಯ ಸರ್ಕಾರಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇದೊಂದು ಗಂಭೀರ ಸಮಸ್ಯೆ ಅಂತ ಅವ್ರಿಗೆ ಅರ್ಥ ಆಗ್ತಿದೆಯೋ ಆಗ್ತಾ ಇಲ್ವೋ ಗೊತ್ತಿಲ್ಲ. ಒಂದು ನಿಮಿಷ ಮೇಡಮ್, ನೀವು ಹೇಳಿದ್ ಕರೆಕ್ಟ್ ಇದೆ. ಮತ್ತೆ ಅವರಿಗೆ ಎಕ್ಸಾಮ್ಷನ್ ಕೊಡುವಂಥದ್ದು, ಯಾಕೆಂದ್ರೆ ಕೆಲವೊಂದು ಹಗರಣಗಳಾಯ್ತು ಕಳೆದ ಬಾರಿ ಉದ್ಯೋಗದ ವಿಚಾರದಲ್ಲೇನೆ. ಖಂಡಿತವಾಗಿ ಮತ್ತೆ ಈಗ ಕೊಟ್ಟಿರೋದು ಮೇಡಮ್, ನಾವು ಒಂದು ಎಲ್ಲ ಕಡೆ ಉದ್ಯೋಗ ಮೇಳ ಮಾಡಿ 11,507 ಬೆಂಗಳೂರಿನಲ್ಲಿ ಮೇಡಮ್ ಮಾಡಿ ಬಂದಿರೋದು ಹೇಳ್ತೀವಿ. ಅದು ₹1 ಜಾಸ್ತಿ ಇರ್ಬೋದು, ₹1 ಕಮ್ಮಿ ಇರ್ಬೋದು ಮೇಡಮ್. 11,507 ಬೆಂಗಳೂರಿನಲ್ಲಿ ಉದ್ಯೋಗ ಕೊಡುವಂತ ಕೆಲಸ. ಮತ್ತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 24,391 ಉದ್ಯೋಗಗಳು ಸರ್ಕಾರಿ ಮೇಡಮ್. ಇವತ್ತು ಉದ್ಯೋಗ ಮೇಳಗಳನ್ನ ಮಾಡಿ ಸರ್ಕಾರಿ ಹೇಳ್ತೀನಿ ಮೇಡಮ್, ಸರ್ಕಾರದ ಸರ್ಕಾರಿ ಉದ್ಯೋಗಗಳಲ್ಲಿ ಒಟ್ಟು 35,000 ನೇಮಕಾತಿಯನ್ನ ಮಾಡಿದೀವಿ. ಮತ್ತೆ 28,000 ಅನುಭವ ಶಾಲೆಗಳ ಮುಚ್ಚುವ ವಿಚಾರದಲ್ಲಿ ಮಧು ಅಲ್ಲಿಗೆ ನಾವು ಮಾಡುವಂತ 2.5 ಲಕ್ಷ ವೇಕೆಂಟ್ ಇರೋದ್ರಲ್ಲಿ 35,000 ಅಂತೀರಲ್ಲ, ಇದಾ ಸಾಧನೆ ಸರ್? ಇದಾ ಸಾಧನೆ ಸರ್? ಎಲ್ಲಿಂದ ಎಲ್ಲಿಗೆ ನೀರಾವರಿ ಯೋಜನೆ ಹಕ್ಕು ಸತ್ಯವಾಗಿ ನಾವು 2.5 ಲಕ್ಷ ಖಾಲಿ ಇರುವಂತಹ ಹುದ್ದೆಗಳಲ್ಲಿ 35,000 ತುಂಬಿಸಿದೀವಿ ಅಂದ್ರೆ ಜನ ನಗ್ತಾರೆ. ಅಂಗನವಾಡಿ ಮಕ್ಕಳಿಗೆ